ಸುಂದರಿ ಆ್ಯಕ್ಚುಲಿ ಅದು ಶೀರ್ಷಿಕೆ ಬಂದು ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಬಗ್ಗೆ ತುಂಬ ಒಲವಿತ್ತು. ಹಾಡೋ ಆಸೆ ಇದೆ, ಬಟ್ ಹಾಡಿದ್ರೆ ಯಾರೂ ಕೇಳಲ್ಲ. ಹಾಗಾಗಿ ಒಂದು ಕಾಂಟೆಂಟ್ ಮಾಡೋ ಆಸೆ ಅಷ್ಟೇ. ಯಾಕೆಂದರೆ ಇಲ್ಲಿವರೆಗೂ ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ನಾನು ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್, ಬಟ್ ಯಾವತ್ತೂ ಕ್ರಿಯೇಟ್ ಮಾಡಿಲ್ಲ, ಪ್ರೊಡ್ಯೂಸ್ ಮಾಡಿಲ್ಲ ಅಥವಾ ಡೈರೆಕ್ಟ್ ಮಾಡಿಲ್ಲ. ಸೊ ಈ ಥರ ಸುಮ್ಮನೆ ಮನೇಲಿ ಒಂದು ಐಡಿಯಾ ಕೊಟ್ಟರು, ಮನೇಲಿ ಹಿರಿಯರು, ನೀನು ಮಾಡಂಗಿದ್ರೆ ಮಾಡು ಒಂದು ಸಿಂಗಲ್, ಒಂದು ಆ್ಯಲ್ಬಮ್ಮು. ಸೊ ಏನೋ ನೀನೇ ಪ್ರೊಡ್ಯೂಸ್ ಮಾಡು, ನೀನೇ ಡೈರೆಕ್ಟ್ ಮಾಡು, ನಿನ್ನ ಕ್ರಿಯೇಟಿವ್ ಏನೇನಿದೆ ಮೈಂಡಲ್ಲಿ ಅದನ್ನ ಏನೋ ಪ್ರಯೋಗ ಮಾಡ್ದಂಗೂ ಆಗುತ್ತೆ, ಎಲ್ಲೋ ಒಂದು ಕಡೆ ನಿನಗೂ ಸಮಾಧಾನ ಆಗುತ್ತೆ, ನಿಂದು ಅಂತ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ಯಾ ಅಂತ. ಸೊ ಹಾಗಾಗಿ ಯಾವುದೇ ಇದರಿಂದ ನನಗೆ ಯಾವುದೇ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಸುಮ್ಮನೆ ನನ್ನ ಆಸೆ ಅಷ್ಟೇ, ಚಿಕ್ಕದಾಗೆ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ. ಆ ಪ್ರಾಡಕ್ಟ್ನ ಸೊ ರೀಸೆಂಟಾಗಿ ಮುಗಿಸಿ ಸುಂದರಿ ಅನ್ನೋ ಒಂದು ಆ್ಯಲ್ಬಮ್ ಸಾಂಗ್, ರಂಜನ್ ಅವರು ಅದನ್ನ ಮ್ಯೂಸಿಕ್ ಮಾಡಿದ್ದಾರೆ, ಆಮೇಲೆ ಶ್ರೀಕರ್ ಹಾಡಿದ್ದಾರೆ, ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಫೇಸ್ ಆಫ್ ದ ಸಾಂಗ್ ನಾನೇ, ಸುಂದರಿ ಅಂತ. ಬಟ್ ಲಿರಿಕ್ಸು ನಾನೇ ಬರೆದಿರೋದು. ಅಂದ್ಕೊಂಡಿರಲಿಲ್ಲ ನಾನು ಲಿರಿಕ್ಸ್ ಬರಿತೀನಿ ಅಂತ, ಬಟ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಒಂದು ಮಟ್ಟಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಖುಷಿ ಆಯಿತು. ಸೊ ಜನ ಇನ್ನಷ್ಟು ನೋಡಿ ಅದನ್ನ ಕೇಳಿ ಎನ್ಕರೇಜ್ ಮಾಡಿದ್ರೆ ಮತ್ತೊಂದು ಪ್ರಾಡಕ್ಟು, ಒಂದು ಚಿಕ್ಕ ಪ್ರಾಡಕ್ಟು, ಇನ್ನೊಂದು ಸಾಂಗ್ ಮಾಡುವ ಅನ್ನೋ ಆಸೆ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಇರುತ್ತೆ, ಬಟ್ ಆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಸುಮಾರು ದಾರಿಗಳಿರುತ್ತೆ. ಸೊ ನಾನು ನಮ್ಮ ಮ್ಯೂಸಿಕ್ ಕಂಪೋಸರ್ ಜೊತೆ ಕೂತಾಗ ಸುಮಾರಷ್ಟು ಡಿಸ್ಕಷನ್ ಆಗುತ್ತೆ. ಸೊ ಆ ಡಿಸ್ಕಷನಲ್ಲಿ ನಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ನಾವೆಷ್ಟು ಚರ್ಚೆ ಮಾಡ್ತೀವೋ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ದಾರಿಲಿ ಹೋಗಬೇಕು ಅಂತ. ಸೊ ಬೇರೆ ಬೇರೆ ಜಾನ್ರಸ್ ಇತ್ತು ಮೈಂಡಲ್ಲಿ, ಒಂದು ಕಾಮಿಡಿ ಮಾಡೋದಾ ಅಥವಾ ಒಂಥರ ಏನಂತಾರೆ ರಗೆಡ್ ಆಗಿರೋ ಒಂದು ಸಾಂಗ್ ಮಾಡೋದಾ ಅಥವಾ ಒಂದು ಮೆಲೋಡಿ ಮಾಡೋದಾ ಅಂತ. ಸೊ ಎಲ್ಲ ಡಿಸ್ಕಷನ್ ಆದಮೇಲೆ ಈ ಥರ ಒಂದು ಪೆಪ್ಪಿ ನಂಬರ್ ಇರಲಿ, ಸೊ ಜನಕ್ಕೆ ಕೇಳೋಕ್ಕೂ ಏನೋ ಅಲ್ಟಿಮೇಟ್ಲಿ ನಾನು ನಂಬೋದು ಎಂಟರ್ಟೈನ್ಮೆಂಟು. ಅದರಿಂದ ಮೆಸೇಜ್ ನಾನು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ, ಎಂಟರ್ಟೈನ್ಮೆಂಟ್ ಆಗಿರಬೇಕು, ಒಂದು ಕ್ಲೀನಾಗಿರಬೇಕು ಕಾಂಟೆಂಟು. ಸೊ ಅದೇ ನಂಬೋದು. ಸೊ ಇದೊಂದು ಪೆಪ್ಪಿ ಡ್ಯಾನ್ಸ್ ನಂಬರ್ ಥರನೂ ಯೂಸ್ ಮಾಡ್ಕೋಬೋದು ಆಡಿಯನ್ಸು. ಸೊ ಸಾಂಗ್ನ ಲಾಂಗ್ ಡ್ರೈವಲ್ಲಿ ಕೇಳ್ಬೋದು ಅಥವಾ ಮನೇಲಿ ಹಾಕ್ಕೊಂಡು ಮಕ್ಳಿಗೆ ಡ್ಯಾನ್ಸ್ ಮಾಡ್ಬೋದು. ಸೊ ಆ ಥರ ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಮತ್ತು ನಮ್ಮ ಮ್ಯೂಸಿಕ್ ಕಂಪೋಸರು ಈ ಒಂದು ಸುಂದರಿ ಅನ್ನೋ ಆಲ್ಬಮ್ನ ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಅದೇ ಈ ರೈಟಿಂಗ್ ಬಂದು ತುಂಬ ವಿಚಿತ್ರವಾದ ಕಲೆ ಅದು. ಇನ್ಫ್ಯಾಕ್ಟ್ ನಾನು ನನ್ನನ್ನು ಲಿರಿಸಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ, ಯಾಕೆಂದರೆ ಅದಕ್ಕೆ ನನಗೆ ಅರ್ಹತೆ ಇದೆಯೋ ಅಲ್ವೋ ಗೊತ್ತಿಲ್ಲ. ಇದು ಸಿನ್ಸ್ ನಾನು ನನಗೋಸ್ಕರ, ನನ್ನ ಖುಷಿಗೋಸ್ಕರ ಮಾಡ್ಕೋತಿರೋದು. ಅದು ಕೂತ್ಕೊಂಡು ಬರಿಬೇಕು ಅಂತ ಡಿಸೈಡ್ ಮಾಡಿದಾಗ ಆಗಲ್ಲ, ಅದು ಬರಲ್ಲ. ಅದು ಯಾವಾಗಲೂ ಒಂದು ಥಾಟ್ ಬರುತ್ತೆ. ಆ ಥಾಟ್ ಬಂದಾಗ ಅದನ್ನ ಆ ಥಾಟ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ಬಂದುಬಿಡುತ್ತೆ, ಇಡೀ ಸಾಂಗೇ ಬಂದುಬಿಡುತ್ತೆ. ಅಥವಾ ಅಟ್ಲೀಸ್ಟ್ ಒಂದು ಮೇಜರ್ ಚಂಕು ಒಂದು 60-70% ಬಂದುಬಿಡುತ್ತೆ. ಆಮೇಲೆ ಇನ್ನೊಂದು ಚಂಕ್ ಆ್ಯಡ್ ಮಾಡಬೇಕಾಗತ್ತೆ. ಆ ಚಂಕ್ಗೋಸ್ಕರ ಒಂದು ವಾರ ಅಥವಾ ಒಂದು ತಿಂಗಳು ಆಗ್ಬೋದು ಆ ಚಂಕ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಬರೆಯೋಕ್ಕೆ. ಸೊ ದೆರ್ ಇಸ್ ನೋ ರೂಲ್. ಅಂದರೆ ಅಷ್ಟು ನಾನು ಬೆಳೆದಿಲ್ಲ, ನನಗೆ ಗೊತ್ತೂ ಇಲ್ಲ. ಸೊ ನನ್ನ ಮನಸ್ಸಿಗೆ ಯಾವಾಗ ಅನಿಸುತ್ತೋ, ಅದು ಮಧ್ಯರಾತ್ರಿ ಇರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ಇರ್ಬೋದು, ಯಾವುದೋ ಒಂದು ಸಣ್ಣ ಥಾಟ್ ಬರುತ್ತೆ, ಆ ಥಾಟಿಂದ ಕುತ್ಕೊಂಡು ಬರೆದು ಬಿಡ್ತೀನಿ. ಆ್ಯಂಡ್ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದು. ಅಂದರೆ ಇದು ಯಾವುದೇ ರೀತಿ ಒಂದು ಪ್ರೊಫೆಷ್ನಲ್ ರೈಟರ್ ಆಗಬೇಕು ಅಥವಾ ಪ್ರೊಫೆಷ್ನಲಾಗಿ ನಾನು ಪ್ರೊಡ್ಯೂಸ್ ಮಾಡಬೇಕು ಮ್ಯೂಸಿಕ್ಕು, ಅಥವಾ ಇದರಿಂದ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇಲ್ಲ. ಈಗ ಹೇಗೆ ಜನ ಅವರ ಖುಷಿಗೋಸ್ಕರ ರೀಲ್ಸ್ ಮಾಡ್ತಾರೋ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೋ, ನಾನು ಅದು ಬದಲು ಈ ಥರ ಒಂದೊಂದು ಸಾಂಗ್ ಪ್ರೊಡ್ಯೂಸ್ ಮಾಡೋಣ ಅನ್ನೋ ಒಂದು ಆಸಕ್ತಿ ಅಷ್ಟೇ. ಎಸ್, ಗೊತ್ತು. ಸೊ ಹಾಗಾಗಿ ಅದಕ್ಕೆ ತುಂಬ ಸಿಂಪಲಾಗಿ ಇಟ್ಕೊಂಡ್ಬಿಟ್ಟೆ ಫಸ್ಟ್ ಸಾಂಗ್ನ. ಜಾಸ್ತಿ ಆ್ಯಕ್ಟರ್ಸ್ ಇರಲಿಲ್ಲ.
ಆ್ಯಂಡ್ ಮ್ಯೂಸಿಕ್ ವಿಡಿಯೋ ಅಂತ ಬಂದಾಗ ಸುಮಾರಷ್ಟು ಎಕ್ಸ್ಪೆರಿಮೆಂಟಲ್ ಶಾರ್ಟ್ಸ್ಗಳು ತೊಗೋಬೋದು. ಆಮೇಲೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ. ಅಂದರೆ ಏನಂತಾರೆ, ಒಂದು ಗ್ರಾಮರ್ನ ಫಾಲೋ ಮಾಡಬೇಕು, ಶಾರ್ಟ್ ಡಿವಿಷನ್ ಆಗಲಿ ಅಥವಾ ಆ್ಯಕ್ಸಿಸ್ನ ಕ್ರಾಸ್ ಮಾಡಬಾರ್ದು ಅಥವಾ ಇರುತ್ತೆ. ನಮಗೆ ಸಿನಿಮಾ ಮೇಕಿಂಗಲ್ಲಿ ಒಂದು ಸೀನ್ ಶೂಟ್ ಮಾಡಬೇಕಾದ್ರೆ ಗ್ರಾಮರ್ ಇರುತ್ತೆ. ಮ್ಯೂಸಿಕ್ ವಿಡಿಯೋ ಅಂತ ಬಂದಾಗ ನೀವು ಹೇಗೆ ಬೇಕಾದರೂ ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಆ ಒಂದು ಫ್ರೀಡಮಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಮಟ್ಟಿಗೆ ಈಸಿ ಅನಿಸ್ತು, ಯಾಕೆಂದರೆ ಮ್ಯೂಸಿಕ್ ಬಂದು ಎಲ್ಲರಲ್ಲೂ ಇದೆ. ಅದನ್ನ ನಾವು ಟ್ಯಾಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್, ಆಬ್ವಿಯಸ್ಲಿ ಇಷ್ಟು ವರ್ಷ ಮಾಡಿದ ಎಕ್ಸ್ಪೀರಿಯೆನ್ಸು ಇದೆ, ಅದನ್ನು ಆ್ಯಡ್ ಮಾಡ್ಬೋದು. ಆ್ಯಂಡ್ ಇದು ಜಸ್ಟ್ ಒಂದು ತುಂಬ ಬೈ ಚಾನ್ಸ್ ಮಾಡಿರೋ ಪ್ರಾಡಕ್ಟು. ಮುಂದೆ ಮಾಡ್ತಾ ಮಾಡ್ತಾ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಖಂಡಿತ ಪ್ರತಿ ಪ್ರಾಜೆಕ್ಟೂ ಒಂದು ಎಕ್ಸ್ಪೀರಿಯೆನ್ಸು. ಈಗ ಇದು ಒಂದು ಸಣ್ಣ ಸಾಂಗ್ ಆಗಿರ್ಬೋದು, ಒಂದು 3 to 4 minute ಕಾಂಟೆಂಟ್ ಇರ್ಬೋದು. ಅಲ್ಟಿಮೇಟ್ಲಿ ಸಿನಿಮಾ ಅಂತ ಬಂದಾಗ, ಸಿನಿಮಾ ಅಂದರೆ ಏನು, ಆಡಿಯೋ ವಿಡಿಯೋ, ಸಾಂಗ್ ವಿಡಿಯೋ, ಸಾಂಗ್ ಆಡಿಯೋ ವಿಡಿಯೋ ಇಷ್ಟೇ ಇರೋದು. ಸೊ ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ಕಾಂಟೆಂಟ್. ಸೊ ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ಹೋದಾಗ ನಾನು ಸಣ್ಣ ಮಿಸ್ಟೇಕ್ಸ್ ಮಾಡಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಮಿಸ್ಟೇಕ್ಸ್ನೆಲ್ಲ ನಾನು ರೆಕ್ಟಿಫೈ ಮಾಡಿಕೊಂಡು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕ್ಬೋದು. ಸೊ ಡೆಫಿನೆಟ್ಲಿ ತುಂಬ ದೊಡ್ಡ ರಿಸ್ಕ್ ತೊಗೊಳ್ದೆ, ಆಮೇಲೆ ನಾನು ಆಸೆನೂ ಪೂರೈಸ್ಕೊಂಡು ಈ ಥರ ಚಿಕ್ಕ ಮ್ಯೂಸಿಕ್ ವಿಡಿಯೋ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಲರ್ನಿಂಗ್ ಆಗುತ್ತೆ. ಆ್ಯಂಡ್ ಮುಂದೊಂದು ದಿನ ಅದರ ಆಸೆನೂ ಇದೆ. ನೋಡುವ ಭಗವಂತ ಹೇಗೆ ಕರ್ಕೊಂಡು ಹೋಗ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಟಪ್ ಮಾಡಬೇಕು ಅಂತ ಮಾಡಿಲ್ಲ, ಜರ್ನಿ ಸ್ಟಾರ್ಟ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ನಮ್ಮಲಚ್ಚಿ ಸೀರಿಯಲಿಂದ ನಮ್ಮ ಮ್ಯೂಸಿಕ್ ಕಂಪೋಸರ್ ರಂಜನ್ ದಾಸ್ ಅಂತ ಅವ್ರ ಪರಿಚಯ ಆದರು. ಆ್ಯಂಡ್ ನಮ್ಮಿಬ್ಬರು ಮಧ್ಯೆ ನಾನು ನಂಬೋದು ಏನು ಅಂದರೆ, ಒಂದು ಟೀಮ್ ಕ್ರಿಯೇಟ್ ಆಗಬೇಕು ಅಂದರೆ ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಅದನ್ನ ನೋಡೋಕ್ಕೆ ಹೋಗಲ್ಲ. ನಮ್ಮಿಬ್ಬರು ಮೈಂಡ್ ಸೆಟ್ ಏನು, ನಮ್ಮಿಬ್ಬರು ವೇವ್ ಲೆಂತ್ ಏನು, ನಮ್ಮಿಬ್ಬರು ಆಲೋಚನೆ ಹೇಗಿದೆ ಅದು ಮ್ಯಾಚ್ ಆಗಬೇಕು. ಸೊ ಅಲ್ಲಿ ನನಗೆ ಮೇಜರ್ ಒಂದು ಮ್ಯೂಸಿಕ್ ಆಲ್ಬಮ್ಗೆ ಬೇಕಾಗಿರೋದು ಮ್ಯೂಸಿಕ್ ಕಂಪೋಸರ್. ಸೊ ಅಲ್ಲಿ ಪರಿಚಯ ಆದರು. ಸೊ ನಮ್ಮಿಬ್ಬರದ್ದು ಸುಮಾರು ಆ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಒಂಥರ ಫ್ರೆಂಡ್ಶಿಪ್ಪು ಕನ್ವರ್ಟ್ ಆಯಿತು. ಹಾಗಾಗಿ ಒಂದು ಒಳ್ಳೆಯ ಸಾಂಗ್ ಪ್ರೊಡ್ಯೂಸ್ ಮಾಡೋಕ್ಕಾಯಿತು. ಅದರ ನಂತರ ನಮ್ಮ ಸಂಜು ಅಂತ DOP, ಚಿಕ್ಕ ಹುಡುಗ, ಆ್ಯಕ್ಚುಲಿ ವೆರಿ ಯಂಗ್ ಗೈ, ವೆಡ್ಡಿಂಗ್ ಫೋಟೋಗ್ರಫಿ ಜಾಸ್ತಿ ಮಾಡ್ತಿದ್ದಿದ್ದು. ಸೊ ತುಂಬ ಆಸಕ್ತಿ ಇತ್ತು ಹುಡುಗನಲ್ಲಿ. ಸೊ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಆ ಹುಡುಗನ ಜೊತೆ ಆ ಟೀಮ್ನ ಸೇರಿಸ್ಕೊಂಡೆ. ಅದರ ನಂತರ ಮೇಘರಾಜು, ಪೋಸ್ಟರ್ ಡಿಸೈನರ್, ನಮ್ಮ ಕೆಲವೊಂದು ಸ್ವಿಚ್ ಕೇಸ್ ಎನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಅದಕ್ಕೆ ಅವರೇ ಪೋಸ್ಟರ್ ಮಾಡಿದ್ದು. ಅದಕ್ಕೆ ಮುಂಚೆ ವೀರಪುತ್ರ, ಅದಕ್ಕೆ ಪೋಸ್ಟರ್ ಅವರೇ ಮಾಡಿದ್ದು. ಸೊ ಅಲ್ಲಿ ಪರಿಚಯ ಆದರು. ಎಲ್ಲ ಯಂಗ್ ಟೀಮ್, ಎಲ್ಲ ಹುಡುಗರು ಅಂತಲೇ ಹೇಳ್ಬೋದು. ಅದರ ನಂತರ ಫೋಟೋಶೂಟ್ ಮಾಡಿದ್ದು ನಮ್ಮ ಸಂಕಲ್ಪ ಅಂತ, ಹಳೆ ಪರಿಚಯನೇ ಅವರು ಕೂಡ. ಸೊ ಎಲ್ಲ ಇಡೀ ಟೀಮು ತುಂಬ ಯಂಗ್ಸ್ಟರ್ಸು. ಹಾಗಾಗಿ ನಾನು ಆದಷ್ಟು ಈ ಫಸ್ಟ್ ಪ್ರಾಜೆಕ್ಟ್ನ ಕಮ್ಮಿ ಟೆಕ್ನಿಷಿಯನ್ಸ್ನ ಇಟ್ಕೊಂಡು ಮಾಡಬೇಕಂತ ಇತ್ತು ಮೈಂಡಲ್ಲಿ. ಯಾಕಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಎಷ್ಟು ಜನನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗಾಗಿ ಶೂಟಿಂಗ್ ಅಂತ ಬಂದಾಗ ಅಲ್ಲಿ ಇದ್ದಿದ್ದೇ ಹಬ್ಬ ಅಂದರೆ ಒಂದು 5-6 ಜನ. ಯಾಕೆಂದರೆ ಮೇನ್ ಬಂದು ನಾನೇ ಆರ್ಟಿಸ್ಟು, ಆಮೇಲೆ ಮತ್ತೊಂದು ಹುಡುಗಿ, ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಸಂಜು, ಆ್ಯಂಡ್ ಒಬ್ಬರು ಪ್ರೊಡಕ್ಷನ್, ಆ್ಯಂಡ್ ಇನ್ನೊಬ್ಬರು ಹೆಲ್ಪ್ ಮಾಡೋಕ್ಕೆ ವಿತ್ ಲಿಟಲ್ ಬಿಟ್ ಆಫ್ ಲೈಟಿಂಗ್. ಸೊ ಹಾಗಾಗಿ ತುಂಬ ಚಿಕ್ಕ ಕ್ರೂ. ಆ್ಯಂಡ್ ಆ ಚಿಕ್ಕ ಕ್ರೂವಲ್ಲಿ ಹೇಗೆ ನಾವು ಒಂದು ಒಳ್ಳೆಯ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತಲೂ ಕಲಿತೆ. ಯಾಕಂದರೆ ಮುಂದೆ ಹೋಗ್ತಾ ನನಗೆ TV ಹೇಳ್ಕೊಟ್ಟಿದ್ದು ಏನು ಅಂದರೆ, ಲಿಮಿಟೇಷನ್ಸಲ್ಲಿ ಒಳ್ಳೆ ಕಾಂಟೆಂಟ್ನ ಹೇಗೆ ತೆಗೆಯೋದು ಅಂತ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಲರ್ನಿಂಗ್ ನನಗೆ. ಹೋಗ್ತಾ ಇನ್ನೂ ನನ್ನ ಕ್ರಾಫ್ಟು ಬೆಟರ್ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಸಾಂಗ್ನ ತುಂಬ ಜನ ಇಷ್ಟಪಟ್ಟರು, ಮಕ್ಕಳು ಇಷ್ಟಪಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಹೇಗೆ ಟೆಸ್ಟ್ ಮಾಡೋದು ಅಂದರೆ, ನನ್ನ ಮನೇಲಿ ಹಾಕ್ತೀನಿ, ನಮ್ಮ ಮನೇಲೇ 4 ಜನ ಮಕ್ಕಳಿದ್ದಾರೆ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವ್ರನ್ನ ನೋಡಿಕೊಂಡು ಒಂದು ಮಟ್ಟಿಗೆ ನನಗೊಂದು ಜಡ್ಜ್ಮೆಂಟ್ ಸಿಗುತ್ತೆ. ಮಕ್ಳಿಗೆ ಇಷ್ಟ ಆಗ್ಬಿಟ್ರೆ ಮುಗೀತು, ನನ್ನ ಪ್ರಕಾರ ನಾವು ಗೆದ್ದಂಗೆ ಒಂದು ಮಟ್ಟಿಗೆ. ಸೊ ಐ ಗೆಸ್ ಇಟ್ಸ್ ಪಾಸಿಟಿವ್. ಆ್ಯಂಡ್ ನಾನು ಈ ಸಾಂಗ್ನ ನನ್ನ ಫ್ಯಾನ್ಸ್ಗೆ ನಾನು ಡೆಡಿಕೇಟ್ ಮಾಡಿದ್ದು. ಸೊ ಅವ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ಮೇಜರ್ಲಿ ನನ್ನ
ಒಬ್ಬರು ಫ್ಯಾನ್ ಚೈತ್ರ ನಾಟೇಕರ್ ಅವ್ರ ಹೆಸರು ಹೇಳಬೇಕು. ತುಂಬ ವರ್ಷದಿಂದ ನನ್ನ ಮೊದಲಿಂದನೂ ನನಗೆ ಸಪೋರ್ಟ್ ಮಾಡಿಕೊಂಡು ಆ್ಯಸ್ ಅ ವೆರಿ ಸ್ಟ್ರಾಂಗ್ ಒಂದು ಫ್ಯಾನ್ಸಲ್ಲಿ ಒಬ್ಬರು ಏನಂತಾರೆ, ಬೇಜಾರಾಗತ್ತೆ, ಬಟ್ ಅವ್ರನ್ನ ಕಳ್ಕೊಂಡ್ವಿ. ಸೊ ಈ ಸಾಂಗ್ನ ಮೇಜರ್ಲಿ ನಾನು ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಚೈತ್ರ ನಾಟೇಕರ್ ಅವ್ರಿಗೆ. ಆ್ಯಂಡ್ ನಾನು ಮುಂಚೆಯಿಂದ ಹೇಳ್ದಂಗೆ ಈ ಸಾಂಗ್ ಇಟ್ಸ್ ಫಾರ್ ದ ಫ್ಯಾನ್ಸ್. ಅವ್ರು ಇಷ್ಟಪಟ್ಟರೆ ಸಾಕು. ಆ್ಯಂಡ್ ಅದು ಬಿಟ್ಟು ಬೇರೆ ಯಾವ ನಿರೀಕ್ಷೆನೂ ಇಲ್ಲ ಈ ಸಾಂಗಲ್ಲಿ. ನನ್ನ ಫ್ಯಾನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಸುಂದರಿ ಅಂತಲೇ ಇಟ್ಟಿರೋದು. ಎಲ್ಲ ನನ್ನ ಸುಂದರಿಯರಿಗೆ ಅವ್ರಿಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ವೆಲ್, ಏನು ಹೇಳೋದು, ಆಯುಸ್ ಮುಗೀತು, ಭಗವಂತ ಕರೆಸ್ಕೊಂಡ. ನನಗನ್ಸೋದು ತುಂಬ ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಹೋದರೆ ಅವ್ರು ಭಗವಂತನಿಗೆ ತುಂಬ ಹತ್ತಿರ ಆಗಿದ್ದಾರೆ ಅಂತ. ಒಳ್ಳೆ ಮನಸ್ಸಿರುವಂಥ ಹುಡುಗಿ. ನಾನು ನನ್ನ ಜರ್ನಿಲಿ ಸುಮಾರು ಜನ ನೋಡಿದ್ದೀನಿ. ಅಂದರೆ ನನ್ನ ಪ್ರಾಜೆಕ್ಟ್ ಹಿಟ್ಟಾದಾಗ ಒಂದಷ್ಟು ಜನ ಇರ್ತಾರೆ, ಕೆಲವು ಪ್ರಾಜೆಕ್ಟ್ ಸೋತಾಗ ಆಟೋಮೆಟಿಕ್ ಅಲ್ಲೇ ಫಿಲ್ಟರ್ ಆಗಿಬಿಡುತ್ತೆ. ಇಷ್ಟು ವರ್ಷದಲ್ಲಿ ನನ್ನ ಪ್ರಾಜೆಕ್ಟ್ ಹಿಟ್ಟಾಗಲಿ ಅಥವಾ ರೀಚ್ ಆಗಲಿ ಆಗದೇ ಇರಲಿ, ಕೆಲವ್ರಂತ ಹಾಗೆ ಉಳ್ಕೊಂಡಿದ್ದಾರೆ, ರಿಯಲ್ ಆನೆಸ್ಟ್ ಫ್ಯಾನ್ಸ್ ಅಂತ. ಅದರಲ್ಲಿ ಮೇಜರ್ ಆಗಿದ್ದು ಆಬ್ವಿಯಸ್ಲಿ ಚೈತ್ರ ಅವರು. ಆ್ಯಂಡ್ ನಿಜವಾಗ್ಲೂ ಅದೇನಾಯಿತು, ಅವರು ಆ ವಿಷಯ ಬಂದ ಮೇಲಂತೂ ನನಗೆ, ಯಾಕೆಂದರೆ 10 days ಬ್ಯಾಕ್ ಅವ್ರಿಗೆ ಮಗುವಾಗಿತ್ತು ಅಂತ ಕೇಳ್ಪಟ್ಟೆ. ಒಂದು ಒಳ್ಳೆ ನ್ಯೂಸು, ಒಳ್ಳೇದಾಗಲಿ ಅಂತೆಲ್ಲ ವಿಶ್ ಮಾಡಿದ್ದೆ ನಾನು. ಆ್ಯಂಡ್ ಅದ ನಂತರ ಈ ವಿಷಯ ಕೇಳಿದ್ಮೇಲೆ ನನಗೆ ಐ ಡೋಂಟ್ ನೋ ವಾಟ್ ಟು ಡು. ಅದೇ ಲೋ BP ಆಗಿತ್ತಂತೆ. ಸೊ ಬಟ್ ನಾವೇನು ಮಾಡೋಕ್ಕಾಗತ್ತೆ ಅಂದರೆ, ನಾನು ನನ್ನ ತಾಯಿ ಹೋದ್ವಿ, ಅವ್ರ ಫ್ಯಾಮ್ಲಿನ ಭೇಟಿ ಮಾಡ್ಕೊಂಡು ಬಂದ್ವಿ, ಅವ್ರ ಯಜಮಾನ್ರ ಫ್ಯಾಮ್ಲಿನ ಭೇಟಿ ಮಾಡ್ಕೊಂಡು ಬಂದ್ವಿ. ಅದು ಬಿಟ್ಟು ಇಟ್ಸ್ ಅ ಮೇಜರ್ ಲಾಸ್ ಎಲ್ಲರಿಗೂ. ಅಂದರೆ ನಾನು ಸಾಯೋ ತನಕ ಇವ್ರನ್ನ ನೆನೆಸ್ಕೋತೀನಿ. ಯಾಕಂದರೆ ಅಂದರೆ ಆ ಮಟ್ಟಿಗೆ ಅಷ್ಟು ಆನೆಸ್ಟಾಗಿ ನನ್ನ ಆಬ್ವಿಯಸ್ಲಿ ನನ್ನ ಲೈಫಲ್ಲಿ ನನ್ನ ಸ್ಟ್ರಾಂಗೆಸ್ಟ್ ಸಪೋರ್ಟ್, ನನ್ನ ಬ್ಯಾಕ್ ಬೋನ್ ನನ್ನ ಫ್ಯಾಮಿಲಿನೇ. ನಾನು ಅದೊಂದು ನಂಬಿದ್ದೀನಿ ಯಾವಾಗಲೂ. ಅದಕ್ಕೆ ಅಷ್ಟೊಂದು ಧೈರ್ಯವಾಗಿರ್ತೀನಿ ನಾನು ಇಂಡಸ್ಟ್ರೀಲಿ. ಏನೇ ಆಗಲಿ ನನ್ನ ಫ್ಯಾಮ್ಲಿ ನನ್ನ ಜೊತೆಗಿರ್ತಾರೆ ಅಂತ. ಫ್ಯಾಮ್ಲಿ ಆದಮೇಲೆ ನನಗೆ ನನ್ನ ಫ್ಯಾನ್ಸೇ. ಸೊ ಅದರಲ್ಲಿ ಚೈತ್ರ ಕೂಡ ಒಬ್ಬರು ಆಗಿದ್ದರು. ಎಲ್ಲ ಒಂದು ಕಡೆ ಒಂದು ಸ್ಟ್ರಾಂಗ್ ಸಪೋರ್ಟು, ಒಂದು ಪಿಲ್ಲರ್ನ ಕಳ್ಕೊಂಡೆ ಅನ್ನೋ ಫೀಲಿಂಗ್ ನನಗೆ. ಬಟ್ ಐ ಆಮ್ ಶ್ಯೂರ್ ಅವ್ರ ಮೇಲಿಂದ ಎಲ್ಲೇ ಇದ್ದರೂ, ನಾನು ಏನೇ ಮಾಡಿದ್ರು ಅದನ್ನ ನೋಡಿ ಖುಷಿ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ.